ಆಷಾಢ ಮಾಸ ದೇವಿಯ ಪೂಜೆಗೆ ಹೇಳಿ ಮಾಡಿಸಿದಂಥ ಆಷಾಢ ಮಾಸ, ಅದರಲ್ಲೂ ಆಷಾಢ ಮಾಸದ ಶುಕ್ರವಾರ ಅಂತಂದರೆ ಅದಕ್ಕೆ ಎಲ್ಲಿಲ್ಲದ ಮಹತ್ವ. ಅದರಲ್ಲೂ ಇದು ಮೊದಲ ಶುಕ್ರವಾರ. ಚಾಮುಂಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ, ಕುಂಕುಮಾರ್ಚನೆ, ಪಂಚಾಮೃತ ಅಭಿಷೇಕ, 4 ವಾರ ಕೂಡ ಚಾಮುಂಡಿಗೆ ಲಕ್ಷ್ಮೀ ಅಲಂಕಾರ. ಈ ಸಂದರ್ಭದಲ್ಲಿ ನಾಡಿನ ಒಳಿತಿಗೋಸ್ಕರ ತಾಯಿಯ ಬಳಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತೆ. ಅತ್ಯುತ್ತಮ ಮಳೆಯಾಗಬೇಕು, ಸಮೃದ್ಧಿಯಾಗಬೇಕು. Hotel Management with AI. Join IIHM, International Institute of Hotel Management. ಏಳಿಗೆ ಆಗಬೇಕು ಅನ್ನುವಂಥ ಪ್ರಾರ್ಥನೆ ನಾವು ತೋರಿಸ್ತಾ ಇದ್ದೀವಿ. ಅಮ್ಮನವ್ರಿಗೆ ಪ್ರಸಾದ ರೆಡಿ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಆಷಾಢ ಮಾಸದ ಮೊದಲ ಶುಕ್ರವಾರ, ವಿಪರೀತ ಜನಸ್ತೋಮ. ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರವಾಗಿದ್ದು ಚಾಮುಂಡೇಶ್ವರಿ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ನಾಡ ಅಧಿದೇವತೆ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಯ ಆರಾಧನೆ ಬೆಳಗ್ಗೆಯಿಂದಲೇ ಶುರುವಾಗಿದ್ದು ಕುಂಕುಮಾರ್ಚನೆ, ಪಂಚಾಮೃತ ಅಭಿಷೇಕ ನಡೆದಿದ್ದು 4 ವಾರಗಳ ಕಾಲ ಚಾಮುಂಡಿ ದೇವಿಗೆ ಲಕ್ಷ್ಮೀ ಅಲಂಕಾರವನ್ನು ಮಾಡಲಾಗಿದೆ. ನಾಡಿನ ಒಳಿತಿಗಾಗಿ ತಾಯಿ ಬಳಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದ್ದು ಉತ್ತಮ ಮಳೆಯಾಗಲಿ, ಸಮೃದ್ಧಿಯಾಗಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಮೈಸೂರಿನಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ರಾಮ್ ನೋಡೋಣ. ಆಷಾಢ ಮಾಸದ ಮೊದಲ ಶುಕ್ರವಾರ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ನಾನೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಸಾಕಷ್ಟು ಆಕರ್ಷಕವಾಗಿ ಅಲಂಕಾರ ಮಾಡಿರುವಂಥದ್ದು. ಇವತ್ತು ನಾಗಲಕ್ಷ್ಮಿ ಅಲಂಕಾರದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಕಂಗೊಳಿಸ್ತಾ ಇರುವಂಥದ್ದು. ಅಂದರೆ ಹಸಿರು ಸೀರೆಯಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯನ್ನು ದರ್ಶನ ಪಡೆಯಲಿಕ್ಕೆ ಈಗಾಗಲೇ ಸಾವಿರಾರು ಭಕ್ತರು ಮೆಟ್ಟಿಲುಗಳನ್ನು ಹತ್ತಿ ಬಸ್ಗಳ ಮುಖಾಂತರವಾಗಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇರುವಂಥದ್ದು. ಈ ಒಂದು ಅಲಂಕಾರವನ್ನು ನೋಡ್ತಾ ಇದ್ರೆ, ಏನು ಮಂಟಪ ಇದೆ, ಮಂಟಪಕ್ಕೆ ಸಂಪೂರ್ಣವಾಗಿ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ವಿವಿಧ ಗುಲಾಬಿ ಹೂಗಳ ಒಂದು ಅಲಂಕಾರದಲ್ಲಿ ಈ ಒಂದು ಮಂಟಪವನ್ನು ಮಾಡಿರುವಂಥದ್ದು. ಸೊ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ, ಮೇಲ್ಭಾಗದಿಂದ ಅಂದರೆ ಬೇರೆ ಬೇರೆ ಹೂಗಳನ್ನು ಹಾಕಿ ಅಲಂಕಾರ ಮಾಡಿರುವಂಥದ್ದು. ಮತ್ತು ಹಿಂಭಾಗದಲ್ಲಿರುವಂತಹ ಒಂದು ಆರ್ಚನ್ನು ಸಹ ನೋಡ್ತಾ ಇರ್ಬೋದು. ಸಾವಿರಾರು ಪುಷ್ಪಗಳನ್ನು ಬಳಸಿ ಒಂದು ಆಕರ್ಷಕವಾದಂತಹ ಅಲಂಕಾರವನ್ನು ಮಾಡಿರುವಂಥದ್ದು. ಯಾಕಂದರೆ ದೇವಿ ಅಲಂಕಾರ ಪ್ರಿಯೆ. ಹೇಳಿ ಕೇಳಿ ಆಷಾಢ ಮಾಸ ಅಂತ ಹೇಳಿದ್ರೆ ಶಕ್ತಿ ದೇವತೆಗಳಿಗನ್ನು ಆರಾಧಿಸುವಂಥದ್ದು. ಸೊ ಈ ಒಂದು ಆಷಾಢ ಮಾಸದಲ್ಲಿ ತಾಯಿಯ ಒಂದು ದರ್ಶನವನ್ನು ಪಡೆದರೆ ಎಲ್ಲವೂ ಒಳಿತಾಗ್ತದೆ ಅಂತೇಳಿ ಪ್ರತಿದಿನ ನೋಡುವುದಕ್ಕಿಂತಲೂ ಇವತ್ತು ವಿಭಿನ್ನವಾದಂತಹ ಅಲಂಕಾರದಲ್ಲಿ ತಾಯಿಯನ್ನು ಪೂಜಿಸ್ತಾ ಇರುವಂಥದ್ದು. ಅಂದರೆ ಹಸಿರು ಸೀರೆ, ಅದರ ಜೊತೆಗೆ ಎಲ್ಲ ಸಕಲ ಆಭರಣಗಳನ್ನು ಧಾರಣೆ ಮಾಡಿ. ಸೊ ನೀವು ನೋಡ್ತಾ ಇರ್ಬೋದು ಮೇಲ್ಭಾಗದಲ್ಲಿ ಆ ನಾಗಲಕ್ಷ್ಮಿ ಅಲಂಕಾರ ಅಂತ ಹೇಳಿದ್ರೆ ನಾಗದೇವತೆಯ ಒಂದು ಮೇಲ್ಭಾಗದಲ್ಲಿ ಇರುವಂಥದ್ದು. ಸೊ ರಕ್ಷಣೆಯಲ್ಲಿ ಇರುವಂಥದ್ದು. ಅದರ ಕೆಳಭಾಗದಲ್ಲಿ ಬಂದರೆ ಕಿರೀಟ, 2 ಹಸ್ತಗಳಲ್ಲಿ ಬಳೆಗಳನ್ನು ತೊಡಿಸಿರುವಂಥದ್ದು, ಮತ್ತು ತಾಳಿ, ಗಂಡಬೇರುಂಡದ ಒಂದು ಹಾರ. ಹೀಗೆ ಆ ತಾಯಿಯ ಒಂದು ಸ್ಥಿತಿಯನ್ನು ನೋಡಿದರೆ ಖಂಡಿತವಾಗಿಯೂ ಎಲ್ಲರೂ ಸಹ ಸಾಕಷ್ಟು ಭಕ್ತಿ, ಶ್ರದ್ಧಾ ಭಕ್ತಿಗಳಿಂದ ಪೂಜೆಯನ್ನು ಸಲ್ಲಿಸುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ನಮ್ಮ ಜೊತೆಗಿದ್ದಾರೆ. ಇವತ್ತು ಆಷಾಢ ಮಾಸದ ಮೊದಲ ದಿನ ಶಕ್ತಿ ದೇವತೆಗಳಿಗೆ ಆರಾಧನೆ ಮಾಡುವಂಥದ್ದು. ದೇವಿಗೆ ಯಾವ ರೀತಿ ಅಲಂಕಾರವನ್ನು ಮಾಡಲಾಗಿದೆ, ಬೆಳಗ್ಗೆಯಿಂದ ಎಲ್ಲ ಪೂಜಾ ಕೈಂಕರ್ಯಗಳಾಗಿದೆ. ಆಷಾಢ ಮಾಸ ಅಂತಕ್ಕಂಥಗಳು ಹೆಚ್ಚು ಶಕ್ತಿ ದೇವತೆ ಆರಾಧನೆ ಮಾಡ್ತಕ್ಕಂಥ ಮಾಸವಾಗಿರ್ತಕ್ಕಂಥದ್ದು. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ ಆರಾಧನೆ ಮಾಡ್ತೀವಿ, ಶ್ರಾವಣ ಮಾಸದಲ್ಲಿ ವಿಷ್ಣುವಿಗೆ ಆರಾಧನೆ ಮಾಡ್ತೀವಿ, ಕಾರ್ತಿಕದಲ್ಲಿ ಶಿವನಿಗೆ ಮಾಡ್ತೀವಿ. ಎಂದಿನಂತೆ ಬೆಳಗ್ಗೆ 3:30ರಿಂದ ಮಹಾನ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷವಾಗಿ ಗರ್ಭಗುಡಿನಲ್ಲಿ ವಿಶ್ವಮೂರ್ತಿಗೆ ಲಕ್ಷ್ಮೀ ಅಲಂಕಾರದಾಗಿದ್ದು ವಿಶೇಷವಾಗಿರ್ತಕ್ಕಂಥದ್ದು. 4 ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರ ಮಾಡ್ತಕ್ಕಂಥದ್ದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇಗುಲದ ಅಲಂಕಾರ ಸಂಪೂರ್ಣವಾಗಿ ಹೂಗಳಿಂದ ಕಂಗೊಳಿಸ್ತಾ ಇರುವಂಥದ್ದು. ಅಂದರೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಆಗಿರ್ತಕ್ಕಂಥದ್ದು. ಹಾಗೆ ನಾವು ಗಣಪತಿಯಿಂದ ಮೇಲ್ಭಾಗ ಬರುವಾಗ ಅಷ್ಟಲಕ್ಷ್ಮಿಯರಿರ್ತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅಲ್ಲೇ ಗೊತ್ತಾಗ್ತಿದೆ ಏನು ಅಂದರೆ ಆಷಾಢ ಮಾಸದ ಪ್ರತೀತಿ ಶಕ್ತಿ ಅಂತ ಗೊತ್ತಾಗ್ತದೆ ಅಂತ ಹೇಳಿ. ಇದು ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರ ಸ್ಪಷ್ಟವಾದಂತಹ ಮಾತುಗಳು. ಚಾಮುಂಡಿ ಬೆಟ್ಟದಿಂದ ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.